ಮನೇಲಿ ಅಚ್ಚೆ ಹಾಕಿಸ್ಕೊಳ್ತಾ ಇದ್ದಾರೆ. ಅಚ್ಚೆ ಹಾಕೋರು ಬಂದಿದ್ದಾರೆ. ಇದೆಲ್ಲ ಮಗಳು ತೋರಿಸು ಡ್ಯಾಡಿ ಯಾವ ಥರ ಕೊಟ್ಟಿದ್ದಾರೆ. ವಾವ್, PS ಪೂಜಾ ಸತೀಶ್ ಅಂತ. ಅಯ್ಯೋ 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 ಎದೆ ಉಬ್ಬರಿಸ್ಕೊಬಿಡ್ತಿದ್ದಾನೆ. ಈಗ ನನಗೇನಂತ ಮಾಡ್ಕೊಡ್ತೀನಿ ಕನ್ನಡದ ಹುಚ್ಚಿಡಿಕಿ ಅಂತ. ನೋಡಿ ನನ್ನ ಟ್ಯಾಟೂ ರೆಡಿ ಆಗಿದೆ. ನಮ್ಮನೆಯವರು 5 ನಿಮಿಷದಲ್ಲಿ ಮಾಡಿ ಬಿಸಾಕ್ತಾ ಇರ್ತಾರೆ ಈ ಥರ. ನನ್ನ ಟ್ಯಾಟೂ ರೆಡಿ ಆಯಿತು. ನನಗೆ ಗೊತ್ತಿಲ್ಲ ಹೆಂಗಿದೆ ಅಂತ. ಸಖತ್ತಾಗಿ ಬಂದಿದೆ. ಅಮ್ಮ ಈ ಕಡೆ ಸ್ಟಾರ್ ದಾಣಿ ಕೈಗೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ. ಇದೆ SP ಏನಕ್ಕೆ ರೀ? ಸತೀಶ್ ಪೂಜಾ. ಅವ್ರ ಅಪ್ಪ ಅಮ್ಮನ ಹೆಸರು ಓಕೆ, ನಮ್ಮ ಹೆಸರು ಏನು ಮಾಡೋಕ್ಕೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಫೋಟೋಗೆ ನಿಂತ್ಕೊಳ್ಳೋ ಅಂದರೆ ನಿಂತ್ಕೊಳ್ಳಲ್ಲ ಈ ಗೂಬೆ. ಅದು ಕಷ್ಟಪಟ್ಟು ನಿಲ್ಸಿ ಹಿಂಗೆಲ್ಲ ಅಂತ ಇರ್ತಾನೆ. ಬ್ಲರ್ ಬರುತ್ತೆ ಹಿಂಗೆ ಅಂತಾನಿಲ್ಲ ಅಂದರೆ ಆ್ಯಕ್ಟಿಂಗ್ ಕ್ವೀನ್. HP ಫೋಟೋ ತೆಗಿತೀನಿ, ಹಗ್ ಮಾಡೋ ಒಂದ್ಸರಿ. ಅವಳನ್ನ ಹಗ್ ಮಾಡೋ, ಅವಳು ತಂಗಿ ಕಣೋ. ಏ ರುಸ್ತುಮ ಹಗ್ ಮಾಡೋ, ಒಂದು ಫೋಟೋ ತೆಗಿತೀನಿ. ಕ್ರ್ಯಾಕ್ ಸುಮ್ಮನೆ ಬಿಡು, ಎಲ್ಲ ನೋಡ್ತೀವಿ. ಚಿಪ್ಪಿ ತಗೊಂಡೋಗೋಣ ಕಣೋ. ನಾಯಿ ಕಟ್ಟಕ್ಕೆ ಚೆನ್ನಾಗಿದೆ ನಮ್ಮದು, ನಿಮ್ಮ ಟೈಸನ್ ಕಟ್ಟಕ್ಕೆ ಚೆನ್ನಾಗಿದೆ. ಈಗ ನಮ್ಮನೆಯವ್ರು ಬರ್ತಾರೆ ಅಂತೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ. ಅಲ್ಲಿವರೆಗೂ ನಮ್ಮ ಚುಪ್ಪಿಗೊಂದು ಗೇಮ್ಸ್ ಆಡ್ಸೋಣ ಅಂತ. ಇದೆಲ್ಲ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿರ್ತೀರ. ಇದು ಚುಪ್ಪಿ ಬಾಯಲ್ಲಿ ಲಿಪ್ಪಿಗೆ ಟಚ್ ಆಗಬಾರ್ದು. ಕೋಲ ಅಂತ ಹೇಳ್ಬೇಕು. ತುಟಿ ಟಚ್ ಆಗಬಾರ್ದು ಒಂದಕ್ಕೊಂದು. ಅಲ್ಲಿ ನೋಡಲ್ಲ, ತುಟಿ ಟಚ್ ಮಾಡಬಾರ್ದು. ಹೇಳಿ ಇನ್ನೊಮ್ಮೆ. ನಾರ್ಮಲ್ ಆಗಿ ಹೇಳಿ. ಈಗ ಟಚ್ ಆಗಲಿಲ್ಲ, ಅದಕ್ಕೆ ಕೋಲ. ಈಗ ಗಂಡು ಮಕ್ಕಳು ವಾಶ್ನ ಹಿಂಗೆ ಕಟ್ತಾರೆ, ಹೆಣ್ಣು ಮಕ್ಕಳು ವಾಶ್ನ ಹಿಂಗೆ ಕಟ್ತಾರೆ. ಯಾಕೆ? ಅದೇ ಯಾಕೆ ಹಂಗೆ ಕಟ್ತಾರೆ? ಟೈಮ್ ನೋಡಕ್ಕೆ. ಟೈಮ್ ನೋಡಕ್ಕೆ ಅಷ್ಟೇ. ತಡಿ, ಅಂಕಲ್ ಫೋನ್ ಮಾಡ್ತಾ ಇದ್ದಾರೆ. ನಾನು ಆಟ ಆಡಕ್ಕೆ ಬಿಟ್ರೆ ಬಿಸಿಲಲ್ಲಿ ಪಾಪ ನೀರಲ್ಲಿ ಆಟ ಆಡ್ಕೊಳ್ಳಿ, ಮಜಾ ಮಾಡಲಿ ಶೆಕೆ ಅಂತ ಅಲ್ಲೂ ಜಗಳ ಮಾಡ್ತಾ ಇದ್ದಾರೆ. ನಮ್ಮ ಪುಟಾಣಿ ನೋಡಿ, ಅವ್ರ ಅಕ್ಕಂಗೆ ಹೊಡಿತಿದ್ದೆ ನೀವನು ಅಂತ. ನಮ್ಮ ಚೋಟಿಗೆ ಒಂದು ಚಡ್ಡಿ ಬಿದ್ದೋಗ್ತಿದ್ರು ಪ್ರಜ್ಞೆ ಇಲ್ಲ. ಏನು ಅವಳಿಗೆ ಹೊಡಿಯಂಗಿಲ್ಲ. ಜೋರು ಮಾಡ್ತಿರೋದು ಅಕ್ಕಂಗೆ ಯಾಕೆ ಹೊಡಿತಾ ಇದೀಯ ಅಂತ. ಅಕ್ಕಂಗೆ ಹೊಡಿತಿರೋದೆಲ್ಲ ಬಂಗಾರ. ಏ ಅಕ್ಕಂಗೆ ಹೊಡಿತಿಲ್ಲ ಬಂಗಾರಿ. ನೋಡಿ, ಇವಾಗ ಮನೇಲಿ ಅಚ್ಚೆ ಹಾಕಿಸ್ಕೊಳ್ತಾ ಇದ್ದಾರೆ. ಅಚ್ಚೆ ಹಾಕೋರು ಬಂದಿದ್ದಾರೆ. ಯಾವ ಥರದ್ದು ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನನ್ನ ಮಗಳು ಆಲ್ರೆಡಿ ಒಂದು ಹಾಕಿಸ್ಕೊಂಡಿದ್ದೆ. ಎಲ್ಲ ಮಗಳು ತೋರಿಸು ಡ್ಯಾಡಿ ಯಾವ ಥರ ಕೊಟ್ಟಿದ್ದಾರೆ. ವಾವ್, PS ಪೂಜಾ ಸತೀಶ್ ಅಂತ. ನಾನು ಹಾಕಿಸ್ಕೊಬೇಕು. ಯಾವ ಸೆಲೆಕ್ಟ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಮ್ಮ ಚುಪ್ಪಿ. ನೋಡೋಣ ಏನಂತ ಹಾಕಿಸ್ಕೊಂತಾನೆ ಅಂತ. ಸಖತ್ತಾಗಿ ಮಾಡಿದ್ದಾರೆ, ನನಗೆ ಖುಷಿ ಆಯ್ತು. ನನ್ನ ಮಗಳದು ಟ್ಯಾಟೂ ನೋಡಿ. ನಮ್ಮ ಕುಡಿಯಮ್ಮ ನೋಡಿ ಎಲ್ಲಿ ಬಂದು ಮಲಗಿದೆ ತಂಪಾಗಿ. ಈಗ ಅದ್ರ ಬೆಡ್ಡಲ್ಲಿ ಅದು ಮಲಗ್ತಿಲ್ಲ, ತುಂಬ ಶೆಕೆ ಅಲ್ವಾ. ನೆಲದಲ್ಲಿ ಬಿದ್ದು ಅದಾಡುತ್ತೆ ಪಾಪ. ಎಲ್ಲಿಗೆ ಹಾಕಿಸ್ಕೊಳ್ತಾ ಇದ್ದೀನಿ, ಎದ್ದೆ ಮೇಲೆ ಹಾಕಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಅವ್ರ ಅಮ್ಮನ ಹೆಸರೇ ಹಾಕಿಸ್ಕೊಳ್ತಾ ಇರ್ತಾನೆ, ಅಮ್ಮ ಅಂತ. ಒಬ್ಬ ಯಾಕೆ ಅಂದರೆ ನೋಡಿ, ನಮ್ಮ ಚುಪ್ಪಿ ಈಗ ಎದೆ ಮೇಲೆ ಅಚ್ಚೆ ಹಾಕಿಸ್ಕೊಳ್ತಾ ಇದ್ದಾನೆ. ಅಮ್ಮ ಅಂತ ಹಾಕಿಸ್ಕೊಳ್ತಾ ಇದ್ದಾನೆ. ಇಷ್ಟೊತ್ತು ಅವನು ಏರ್ ಕಟ್ಟಿಗೆ ಹೊರಟಿದ್ರು. ನಮ್ಮ ಮನೆಯವರು ಏರ್ ಕಟ್ಟಿಗೆ ಅಂತ ಅವನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಮ್ಮ ಇಲ್ಲಿಗೆ ಕಾವ್ಯ ಮತ್ತು ಸುದೀವ್ ಅಂತ ಹಾಕಿಸ್ಕೊಬರ್ತೀನಿ ಅನ್ನೋತ್ತಿಗೆ ಅವನೇನು ಜೋರು ಮಾಡ್ತಾ ಇದ್ದ. ಫಸ್ಟು ನಾನು, ಆಮೇಲೆ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳ್ತಾ ಇದ್ದ. ಈಗ ಹೆದರಿಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವ್ರ ಅಮ್ಮಂಗೆ ತೋರ್ಸೋಕ್ಕೋಸ್ಕರ ಅಮ್ಮ ಅಂತ ಹಾಕಿಸ್ಕೊಳ್ತಿದ್ದೀನಿ. ತಲೆನೋವು ಬರ್ತಂಗೆ ನೋಡ್ಬೇಡ. ನೋಡೋಣ, ಈಗ ರೆಡಿ ಮಾಡಿದ್ದಾರೆ. ಮುಗಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತೀನಿ. ಇಲ್ಲಿ ನನಗೇನಂತ ಹಾಕೊಡ್ತೀರಾ? ನೋಡಿ, ನಮ್ಮನೆಯವರು ಸ್ಟಾರ್ಟ್ ಮಾಡಿದ್ರು. 5 ನಿಮಿಷ ಆಗಿತ್ತು. ನಾನೇನು ರೀಲ್ಸ್ ನೋಡ್ತಾ ಇದ್ದೆ. ಈಗ ರೆಡಿಯಾಗಿದೆ. ಓ, ಮಾಮೂಲಿ ಅಮ್ಮ, ಸಿಂಪಲ್ ಬಟ್ ತುಂಬ ಚೆನ್ನಾಗಿದೆ. ಕನ್ನಡ ಅಂದರೆ ಎಷ್ಟು ಮುದ್ದು ಅನಿಸುತ್ತೆ, ಅಷ್ಟು ಮುದ್ದಾಗಿದೆ. ಅಮ್ಮಿ ಆಯ್ತು. ಇದು ಯಾವ ಕನ್ನಡ ಭಾಷೆನೇ ಏನು ರೀ? ಇದು ಕನ್ನಡ ಡಿಸೈನ್, ಅದು ಮೇಲ್ಗಡೆ ಡಿಸೈನ್ ಅಂತೆ. ಈಗ ನನಗೇನಂತ ಮಾಡ್ಕೊಡ್ತೀರಾ? ಕನ್ನಡದ ಹುಚ್ಚಿಡಿಕಿ ಅಂತ. ಏನು ಚಿಪ್ಪಿ? ಈಗ ತಾನೇ ಏನಂದೆ, ಯಾಕೆ ಬೇಕು ಇಲ್ಲಿ ಈ ಕಡೆ ಅಪ್ಪ ಅಂತ ಬರೀರಿ ಅಂದ. ಯಾವತ್ತು ಹೆದರಿಕೆ ಬರ್ಸ್ಕೋಬಾರ್ದು. ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಪ್ರೀತಿ ಇರಬೇಕು. ನೋಡಿ, ನನಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಒಬ್ಬೊಬ್ರು ಅಷ್ಟೇ ಪ್ರೀತಿ ಮಾಡಿದ್ರು. ನನಗೆ ಪ್ರೀತಿ ಇರೋದು ಮನಸ್ಸಲ್ಲಿ ನಮ್ಮ ಅಪ್ಪನ ಮೇಲೆ. ಸುಮ್ಮನೆ ನಾಮಕಾಸ್ತಿಗೂ ನಾನು ನಮ್ಮ ಅಮ್ಮನ ಹೆಸರು ಹೇಳಲ್ಲ. ಪ್ರೀತಿ ಇದೆ, ಗೌರವ ಇದೆ, ಆದರೆ ಅಪ್ಪನೇ ಹೆಚ್ಚು ನನಗೆ. ಆದರೆ ಅವ್ರ ಅಮ್ಮನೇ ಎಲ್ಲ ಜಾಸ್ತಿ ಮಾಡೋದು. ಇಲ್ಲ, ನನಗೆ ನಮ್ಮ ಅಪ್ಪನೇ ಮಾಡೋದು. ಪ್ರೀತಿ ಆಗಲಿ, ಕೇರ್ ಆಗಲಿ, ಮಕ್ಕಳಿಗೆ ಅಂತ ಮಾಡೋದಾಗ್ಲಿ ನಮ್ಮ ಅಪ್ಪ. ಅಯ್ಯೋ 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 ಎದೆ ಉಬ್ಬರಿಸ್ಕೊಬಿಡ್ತಿದ್ದಾನೆ. ನೀನು ಹಿಂಗಾದ್ರೆ ಆಗಲ್ಲ ಕಣಮ್ಮ, ನಾನು ಬರೆಯೋಕ್ಕೆ.
ಹಂಗೆ ಅಲಾಡ್ತಾ ಕೂತ್ಕೊಂಡ್ರೆ ಎಲ್ಲಿ ಬರಲಿಲ್ಲ ನಾನು ನನಗೆ ಹಾಕೊಡ್ತಿದ್ದಾರೆ, ಬರೀ ಬೈಯೋದೇ ಆಗ್ತಾ ಇದೆ. ಅವಾಗಿಂದ ಮತ್ತೆ ಅಲಾಡ್ತಾ ಕೂತ್ಕೊಂಡ್ರೆ ಅವ ಫೋನ್ ಇಟ್ಟುಬಿಡಮ್ಮ ಒಂಚೂರಾಗ ಸುಮ್ಮನೆ ಮಲ್ಕೊಳಮ್ಮ ನೀನು. ಸಣ್ಣ ಮೂಮೆಂಟ್ ಇಲ್ಲ ಆಗಲ್ಲ ಗೊತ್ತಾ. ಒಳ್ಳೆ ಮಜಾ ಸಿಗ್ತಾ ಇದೆ. ಸ್ವಲ್ಪ ತಲೆನೋವಿತ್ತು, ನನ್ನ ಮಗಳು ಮಾತ್ರೆ ಕೊಟ್ಲು. ನೋಡೋಣ ನೆಕ್ಸ್ಟ್ ಏನು ಬರ್ತಿದ್ದಾರೆ ಅಂತ ತೋರಿಸ್ತೀನಿ. ಹಾಂ ನೋಡಿ, ನನ್ನ ಟ್ಯಾಟ್ಯೂ ರೆಡಿ ಆಗಿದೆ. ನಮ್ಮನೆಯವರು 5 ನಿಮಿಷದಲ್ಲಿ ಮಾಡಿ ಬಿಸಾಕ್ತಾ ಇರ್ತಾರೆ ಈ ಥರ. ನಮಗೆ ಬೇಕು ಅಂದಾಗ ಯಾವತ್ತು ಸ್ಟೈಲ್ ಬೇಕು ಅನಿಸುತ್ತೆ ಅವತ್ತು ಅವ್ರ ಕೈಲಿ ಈ ಥರ ಹಿಂಗೆ ಬರ್ಸ್ಕೊಂಡ್ರೆ ಸಾಕು. ಟ್ಯಾಟು ಹಾಕಿಸ್ಕೊಂಡಂಗೂ ಇರುತ್ತೆ, ಬೇಕು ಅಂದಾಗ ಬರ್ಸ್ಕೊಳ್ಳೋದಷ್ಟೇ. ಕೆಲವೊಂದು ಸರಿ ಟ್ಯಾಟು ಹಾಕಿಸ್ಕೊಂಡು ಅಯ್ಯೋ ನನ್ನ ದೇಹ ನಾಳು ಮಾಡ್ಕೊಂಡೆ ಅನ್ನೋ ಥರ ಫೀಲು ಬರಬಾರ್ದಲ್ಲ. ಅಲ್ಲ, ಹಂಗೆ ಅನ್ಕೋಬಿಡಿ. ನಾನು ಯಾವಾಗ ಹಾಕಿಸ್ಕೊಂತೀನಿ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸು ಆಗ್ಬಿಟ್ಟಿದೆ ನನಗೊಂದ್ಸರಿ. ನೋಡೋಣ, ಧೈರ್ಯ ಮಾಡ್ತೀನಿ. ನಂಗೆ ಇಂಜೆಕ್ಷನ್ಗೂ ಸ್ವಲ್ಪ ಭಯ ಪಡ್ತೀನಿ, ಹಾಗಾಗಿ ಏ ಪುಟ್ಟಾಣಿ ಹಂಗಾಗಿ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ. ಆಸೆ ಇದೆ, ನೋಡೋಣ. ನಂಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯ್ತು. ನಾನು ರಿಯಲಾಗಿ ಹಾಕಿಸ್ಕೊಂಡ್ರು ಇದೇ ಥರ ಹಾಕಿಸ್ಕೋಬೇಕು ಅಂತಲೇ ಅನ್ಕೊಂಡಿರೋದು. ನೋಡೋಣ ಅವತ್ತಿನ ದಿನಕ್ಕೆ ಏನು ಮೈಂಡ್ ಚೇಂಜ್ ಆಗುತ್ತೆ ಅಂತ. ನನಗೆ ಬಿಡಿ ಮಗಳು, ಅಷ್ಟು ದೊಡ್ಡದಾಗಿ ನಂಗೆ ಹಾಕೊಡ್ಬೇಕು, ಚಿಕ್ಕದ್ರಲ್ಲಿ ಮುಗಿಸ್ಬಾರ್ದು. ನಾನು ಇನ್ನೇನು ನಿದ್ದೆಗೆ ಜಾರ್ ಇರ್ತೀನಿ, ಅಷ್ಟೊಳಗೆ ನಮ್ಮನೆಯವ್ರು ಮುಗಿತಾ ಇದೆ ಹೇಳು ಅಂದ್ಬಿಡ್ತಾರೆ. ಬೇಡ, ನನಗೆ ದೊಡ್ಡದು ಒಂದು 4-5 ಹಾಕೊಡ್ರಿ. ಹಾಂ, ನಮ್ಮ ಚಿಪ್ಪಿಗೆ ಫುಲ್ಲು ಬೆನ್ನು ತುಂಬ ಟೈಗರ್ ಬೇಕಂತೆ, ಬಿಡಿಸ್ಕೊಂತಿದೆ. ನಿನ್ನ ಕೈ ಇಲ್ಲಿ ಚಿಕ್ಕದು, ನಿಮ್ಮ ಅಪ್ಪನ ಕೈ ಹಂಗಾಗಿದ್ರೆ ಬಿಡಿಸ್ಬೋದಿತ್ತು. ನನ್ನ ಟ್ಯಾಟೂ ರೆಡಿ ಆಯಿತು. ನನಗೆ ಗೊತ್ತಿಲ್ಲ ಹೆಂಗಿದೆ ಅಂತ. ಸಖತ್ತಾಗಿ ಬಂದಿದೆ. ಹಾಂ, ಅಮ್ಮ ಈ ಕಡೆ ಸ್ಟಾರ್, ಹಿಂದಕ್ಕೆ ಟೈಗರ್ ಬರ್ಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮನೆಯವ್ರಿಗೆ ಟೈಮ್ ಇಲ್ಲ. ಅವ್ರ ಅಮ್ಮಂಗೆ ಇದು ಕಳಿಸಿದ್ರೆ ಪೋಲ್ ಬಿದ್ದೋಗೋನೆ ಅಂತ ಬೈತಾಳೆ. ನನ್ನ ಮಗಳಿಗೆ ಈ ಮುದ್ದು ಕೈಗೆ, ಪುಟಾಣಿ ಕೈಗೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ. ನೋಡಿ, ಅಲ್ಲಿ PS ಅಂತ, ಮತ್ತೆ ಈ ಕಡೆ ಸ್ಟಾರ್. ಸಖತ್ತಾಗಿದೆ. ಈ ಕರಿಯಮ್ಮಂಗೆ ಎಲ್ಲಾದ್ರೂ ಬಿಡಿಸ್ಬೇಕಲ್ಲ. ನೋಡಿ, ನಮ್ಮ ಚಿಪ್ಪಿ ಹೇರ್ ಕಟ್ ಮಾಡಿಸ್ಕೊಬಿಟ್ಟು ಬರಕ್ಕೆ ಹೋಗಿದ್ದ. ಹೇಗೆ ಕಾಣಿಸ್ತಾ ಇದ್ದೇನೆ ಬಾ. ಮುಂದೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಸ್ಬೇಕು ಬಾ. ಇಲ್ಲ ಕುಡಿದಿನ ಆಚೆ ಅಂಕಲ್ ಇಲ್ಲೇ. ನಾನು ಆ ಥಿಂಗ್ಸ್ ಇಟ್ಟು ಬರೋದ್ರೊಳಗೆ ಶೋ ಇದೇ ತೆಗ್ದು ಬಿಸಾಕಿದ್ದೇನೆ. ನಡಿ ಆಚೆ. ನೋಡಿ ಹೇರ್ ಕಟ್ ಯಾವ ಥರ ಮಾಡಿಸ್ಕೊ ಬಂದಿದ್ದೇನೆ ಅಂತ. ರೀ ಇಲ್ಲ, ಇನ್ನೊಂದು ಸ್ವಲ್ಪ ತೆಗ್ಸೋದಲ್ಲ ರೀ. ಥೂ ಎಲ್ಲ ನೋಡಿ ಮಗಳು, ಅಣ್ಣ ಇದೇನು ಚಿಪ್ಪಿ ತಿರ್ಗೋ. ಒಂದು 2 ಸೆಕೆಂಡಿಗೆ ನಾನು ಹಿಂಗೋಗಿ ಹಿಂಗೆ ಬರೋದ್ರೊಳಗೆ ನೋಡಿ SP SK ಅಂದರೆ ಸುದೀವ್ ಅಂದರೆ ಇವ್ರಪ್ಪ, K ಅಂದರೆ ಕಾವ್ಯ ಅವ್ರ ಅಮ್ಮ. ಅಲ್ಲ ರೀ, ಅದು ಸರಿ ರೀ. ಬನ್ನಿರಿ ಇಲ್ಲಿ. ಇದೆ SP ಏನಕ್ಕೆ ರೀ? ಸತೀಶ್ ಪೂಜಾ. ಅವ್ರ ಅಪ್ಪ ಅಮ್ಮನ ಹೆಸರು ಓಕೆ, ನಮ್ಮ ಹೆಸರು ಏನು ಮಾಡಕ್ಕೆ? ಯಾಕೆ? ಚುಪ್ಪಿ ಖುಷಿನೇ ಚುಪ್ಪಿ. ಪಾಪ ಅವನು ಸುಮಿತ್ ಅಂತ ಹೆಸರು ಹಾಕಿಸ್ಕೊ ಬರ್ತೀನಿ ಚಿಕ್ಕಿ ಅಂದ. ಅಲ್ಲ, ಆಕ್ಚುಲಿ ನಮ್ಮ ಅಮ್ಮಂಗೆ ತೋರಿಸಿದ್ರೆ ಬಿದ್ದು ನಗಾಡ್ತಾರೆ. ನಮ್ಮ ಪಪ್ಪ ಇದು ಒಳ್ಳೆ ಸ್ಟೈಲ್, ಈಗಿನ ಸ್ಟೈಲ್ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಪಾಪ ಶಿವ ತಾತ ಬೈತಾರೆ, ಶಾಂತಜಿ ಏನಂತ ಬೈತಾರೆ. ಚಿಪ್ಪಿ ನಿಂಗೆ ಬೇಕಿತ್ತು ಬಿಡಪ್ಪ ನೀನು ಆಡೋದಕ್ಕೆ ಅಂತ. ನಮ್ಮಿಬ್ಬರ ಹೆಸರು ಯಾಕೆ ಬೇಡವಾಗಿತ್ತು. ಹಿಂಗೆ ನಮ್ಮ ಮನೆಯವ್ರು ಸ್ವಲ್ಪ ತಲೆ ಪ್ರೀತಿ ಇಷ್ಟ. ಅವ್ರ ಅಪ್ಪ ಅಮ್ಮಂದಾದ್ರೆ ಓಕೆ, ನಮ್ದೇನು ಮಾಡೋಕ್ಕೆ ತಿಳಿ. ಅವ್ರ ಅಮ್ಮ ಫೋನ್ ಮಾಡಿ ನನಗೆ ಇವ್ರು ಹೇಳಿದ್ರು, ನಮ್ಮನೆಯವರು ಹೇಳ್ಬಿಟ್ಟು ಅಲ್ಲೇ ನಗಾಡ್ತಾ ಇದ್ರು. ಬಟ್ ಫೋಟೋ ನೋಡಿರ್ಲಿಲ್ಲ. ನಮ್ಮ ಅಕ್ಕ ಈಗ ಫೋನ್ ಮಾಡಿದ್ಲು. ಅವ್ರು ಫೋನ್ ಮಾಡಿದ್ದು ನೋಡ್ಬಿಟ್ಟು ಫೋನ್ ರಿಸೀವ್ ಮಾಡೋದು ಬೇಡ ಅನ್ಕೊಂಡೆ. ನೋಡೋಣ, ನಂಗೆ ಗೊತ್ತೇ ಇಲ್ಲ ನಂಗೆ ಹೇಳ್ದೆ ಹೌದಾ ಅಂತ. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹುಡುಗರದಲ್ವಾ, ಹೇರು ಬೇಗ ಬಂದ್ಬಿಡುತ್ತೆ. ಮತ್ತು ಅವನಿಗೆ ಕಾಲೇಜ್ ಅಲ್ಲ ಸ್ಕೂಲ್ ಇರೋದು ಇನ್ನೂ 1.5 ತಿಂಗಳಾಗ್ತದೆ. ಮತ್ತು ಮುಂದಿನ ತಿಂಗಳು ನನ್ನ ತಮ್ಮನ ಮದುವೆ ಇದೆ, ಬಟ್ 1 ತಿಂಗಳಿದೆ ಇನ್ನೂ. ನಾಳೆ ಎಲ್ಲಿದೆ ಅಂತ ಹಾಕಿಸ್ಕೊಳ್ಳಿ, ಇಲ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ. ಅವನಿಗಲ್ಲ, ನೀವು ಹಾಕಿಸ್ಕೋಬೇಕು. ಅದೇ ನೀವು ಹಾಕಬೇಕು. ಏನು ಚಿಪ್ಪಿ ಪಾಪ ಕೂಡ ಹಾಕಿದ ದುಡ್ಡೆಲ್ಲ ಕೊಡ್ತಾ ಇದ್ದಂತೆ. ಹಂಗ ನಾಳೆ ಎಲ್ಲಿದೆ ಅಂತ ಫಿಲ್ಮ್ ರಿಲೀಸ್ ಆಗೋ ಟೈಮಲ್ಲಿ ಯಾರ್ಯಾರು ಇದ್ದಾರೆ, ಆ ನಾಳೆ ಎಲ್ಲಿದೆ ಫಿಲ್ಮಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಹಾಕಿಸ್ಕೋಬೇಕು ನೀವು, ಆಯ್ತಾ? ತಂಗಿಗೆ ಬಿಂದಿ ತಗೊಬಂದಿದ್ಯಾ ಅಂತ ಎಷ್ಟು ಖುಷಿ ಪಟ್ನ ಚುಪ್ಪಿ. ನಾನು ಬಿಂದಿ ಅನ್ಕೊಂಡು ಅವ್ರಪ್ಪ ಇದೇನು ಪರವಾಗಿಲ್ಲ ನೆನಪು ಮಾಡ್ಕೊಂಡು ಮಗಳಿಗೆ ಬಿಂದಿ ತಗೊಬಂದಿದ್ದಾರೆ ಅಂತ ಖುಷಿಲಿದ್ದೆ. ಏನೋ ಒಂಥರ ಚೆನ್ನಾಗಿದೆ, ಬಟ್ ಇಲ್ಲಿ ಜಾಸ್ತಿ ಐತಿ. ಒಂಚೂರು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. SK ಚೆನ್ನಾಗಿ ಬಂದಿದೆ ಎಲ್ಲ. ನೆಕ್ಸ್ಟ್ ನೀವು ಇಲ್ಲಿಗೆ PM ಅಂತ ಹಾಕಿಸ್ಕೋಬೇಕು, ಇಲ್ಲ MP ಅಂತ ಹಾಕಿಸ್ಕೋಬೇಕು. ಯಾಕಂಡು ಬಿಡ್ತೀರಾ? ಮನೆ ಪೂಜಾ ಅಂತ ಹಾಕಿಸ್ಕೋಬೇಕು. ನಮ್ಮನೆಯವ್ರು ಕೊರೋನಾ ಟೈಮಲ್ಲಿ ಇದ್ದಾಗ ನನ್ನ ಮಗಳು ಕಲರಲ್ಲಿದ್ಲು, ಅವಾಗ ತುಂಬ ಹೇರ್ ಬಂದಿತ್ತು. ಕಟ್ ಮಾಡಿಸಿ ಅಂತ ಹೇಳಿದ್ದೆ. ನಮ್ಮ ಅಮ್ಮ ಪಾಪ ಎದುರುಕೊಂಡಿದ್ರೆ ಆ್ಯಕ್ಚುಲಿ ಬೈತಾಳೆ, ಬಂದು ಹೆಂಗೆಂಗೋ ಮಾಡಿಸಿದ್ರೆ ಕುಣಿತಾಳೆ ನಾನು ಪೂಜಾ ಅಂತ ಹೇಳ್ಬಿಟ್ಟು ಮಾಡಿಸಿರ್ಲಿಲ್ಲ, ನೀನೇ ಬಂದು ಮಾಡ್ಸಪ್ಪ ಅಂತ ಅನ್ಕೊಂಡಿದ್ರು. ಈಗ ನಮ್ಮನೆಯವ್ರು ನೋಡಿ ಹೇರ್ ಕಟ್ಟಿಂಗ್ ಅವ್ರ ಅಪ್ಪ ಅಮ್ಮನ ಹೆಸರು ಓಕೆ, ನಮ್ಮ ಹೆಸರುಗಳೆಲ್ಲ ಯಾಕೆ? ಅದು ತಪ್ಪು, ನಮ್ಮನೆಯವ್ರು ತಪ್ಪು ಮಾಡಿದ್ರು. ಈಗ ನನ್ನ ಮಗಳದ್ದು ಹೇರ್ ಹೆಂಗೆ ಕಟ್ ಮಾಡಿಸಿದ್ ನೀವು ಸುಮ್ಮನೆ ಇರ್ತೀರಾ?
ಆ್ಯಕ್ಚುಲಿ ನನ್ನ ಮಗಳು ದೇವರು 3 ದಿನಕ್ಕೆ ಬರುತ್ತೆ ಕಣ ಅದು ಹುಡುಗರು. ಅದೇ ಹಂಗಾಗುತ್ತೆ ಒಂದು ಸ್ವಲ್ಪ ಸಮಾಧಾನ. ಊರಿಗೆ ಹಾಸನ್ಗೆ ಹೋಗೋದ್ರೊಳಗೆ ಬರುತ್ತೆ. ಚಿಪ್ಪಿ ನಿಂಗೆ ಸುಮಿತ್ ಅಂತ ಹೆಸರು ಬರ್ಸ್ಕೋಬೇಕಿತ್ತ? ಪಾಪ ಖುಷಿ ಇತ್ತು. ಇಲ್ಲಿ ಯಾರು ಇಲ್ಲ, ಇಲ್ಲಿ ಬರ್ಸ್ಕೊ ತಲೆ ಮೇಲೆ. ಅವ್ರ ಅಪ್ಪನ ಹೆಸರು ಅವ್ರ ಅಪ್ಪ ಅಮ್ಮನ ಹೆಸರು ಬೇಡ ಅಂತ ಹೇಳಿದ್ದ ಫಸ್ಟ್ ನಾನಂತೆ. ಆಮೇಲೆ ಅವ್ರ ಅಮ್ಮಂಗೆ ಹೇಳೋತ್ತಿಗೆ ಖುಷಿ ಅಂತ. ಹೌದು, ಫಸ್ಟ್ ಅವ್ರು ಇರಬೇಕು ಅಂತ. ನಮ್ಮ ಅಪ್ಪಂದು ಆಕ್ಚುಲಿ ಅದೇ ಥರ, ಫಸ್ಟ್ ತಾನು, ಆಮೇಲೆ ಮಕ್ಕಳು, ಗಂಡ, ಹೆಂಡತಿ, ಮರಿ ಮಕ್ಕಳು ಎಲ್ಲ ಅದೇ ಬುದ್ಧಿ ನಮ್ಮ ಅಕ್ಕಂಗೂ ಬಂದಿದೆ, ಇವನಿಗೂ ಬಂದಿದೆ. ಆಮೇಲೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಕೇಳು ಅಂತಿದ್ದೇನೆ. ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ನೀವೇ ಅಂದೆ. ಕಸಿನ್ಸ್ ಇಂಡೈರೆಕ್ಟ್ ಆಗಿ ನಾವು ಇಲ್ಲ, ನೀವು ಸೆಕೆಂಡ್ ಪರ್ಸನ್. ಎಷ್ಟೇ ಪ್ರೀತಿ ಇದ್ರು ಮಗನೇ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್. ಬಾಯ್ ಮಗನೇ. ನೋಡಿ ನಮ್ಮ ಚುಪ್ಪಿನೂ ಮತ್ತು ನಮ್ಮ ಮನೆಯವೇ ಈಗ ರಾತ್ರಿ 9 ಗಂಟೆ 9:15 ಆಗ್ತಾಯಿದೆ. ಈಗ ಹೊಯ್ಸಳ ಫಿಲ್ಮಿಗೆ ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಬ್ಯುಸಿ ಇದ್ದರು, ಹಾಗಾಗಿ. ಜೋಪಾನ ಮಗನೇ, ಅಂಕಲ್ನ ಹಿಡ್ಕೊ ಕೂತ್ಕೋಬೇಕು. ಬಾಯ್ ರೀ. ರೀ ಜೋಪಾನ ರೀ, ಒಂದು ಅಂಶ ಹತ್ತು ಇಳಿಸುವಾಗ ಚುಪ್ಪಿ ಕಪ್ ಹೆಂಗೆ ಆಡ್ಬೇಡ, ಅಂಕಲ್ನ ಗಟ್ಟಿ ತಪ್ಕೊ ಕೂತ್ಕೋಬೇಕು. ಬ್ಯಾಗ್ ತಗೊಂಡ್ರಾ? ಪೋರ್ಕ್ ಮಾಡಿದ್ದೀನಿ, ನಮ್ಮ ಅಣ್ಣಂಗೆ ತುಂಬ ಇಷ್ಟ. ನಾನು ಕಲ್ಲರಿಗೆ ಹೋದರೆ ಅವನಿಗೂ ನನಗೂ ಪೋರ್ಕಿಗೆ ಜಗಳ ಆಗೋದು ಯಾವಾಗಲೂ. ಇನ್ನೇನು ಪೂಜೆ ಇದ್ದರೆ ಕಲ್ಲರಲ್ಲಿ ಪೋರ್ಕ್ ಮಾಡಿರ್ತಾಳೆ ಅಂತ ಬರ್ತಾನೆ, ಅವ್ನು ಬರ್ತಾನೆ ಅಂತಲೇ ನನ್ನ ಬಚ್ಚಿಡೋದಾಗುತ್ತೆ. ಹಾಗಾಗಿ ಅವನಿಗೂ ನನಗೂ ಯಾವಾಗಲೂ ಜಗಳ ಪೋರ್ಕಿಗೆ. ಅವನಿಗೂ ಪೋರ್ಕ್ ಅಂದರೆ ತುಂಬ ಇಷ್ಟ, ನನಗೂ ಪೋರ್ಕ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಬೆಂಗಳೂರು ಪೋರ್ಕ್ ಇಲ್ಲಿ ಸಕ್ಕದಾಗಿ ಸಿಗುತ್ತೆ ಮಾತ್ರ ಪೋರ್ಕು. ನಾವಿಲ್ಲಿ ರೆಗ್ಯುಲರಾಗಿ ಒಬ್ಬರ ಹತ್ರ ತೊಗೊಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ, ಕ್ಷಮೆ ಇರಲಿ, ದಯವಿಟ್ಟು ಕ್ಷಮೆ ಇರಲಿ. ನಾನು ಮಾಡೋದು ಚಿಕನ್ ಕೈಮಾ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಹಾಗಾಗಿ ಚಿಕನ್ನ ಸ್ವಲ್ಪ ಕೈಮಾ ಎಲ್ಲ ಹಾಕಿ ಚಿಕನ್ ಕೈಮಾ ಮಾಡಿದ್ದೀನಿ. ಇದಕ್ಕೆ ಕಡುಬು ಗೊತ್ತಾ, ಇದು ಕಡುಬಿನ ಪಾತ್ರೆ ಪುಟ್ಟದು. ನಮ್ಮ ಅಮ್ಮಂಗೆ ನಮ್ಮ ಅತ್ತೆ ಮಗಳು ಕೊಟ್ಟಿದ್ದು, ನಮ್ಮಮ್ಮ ಪುಟ್ಟದಲ್ವಾ ಅದಕ್ಕೆ ನಂಗೆ ಕೊಟ್ಟಿದ್ದಾರೆ. ನೋಡಿ ಕಡುಬು, ಬಿಸಿ ಬಿಸಿ ಕಡುಬು ರೆಡಿ. ಚಿಕ್ಕ ಕುಕ್ಕರಲ್ಲಿ ರೈಸಿಗೆ ಇಟ್ಟಿದ್ದೀನಿ, ಮೊಸರನ್ನಕ್ಕೆ ಅಂತ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.